ಸಿಲ್ವರ್ 2026ರಲ್ಲಿ 4 ಪಟ್ಟು ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ಸುಮಾರು ಜನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ನಿಜಾನಾ? ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಸಿಲ್ವರ್ ಮೇಲೆ ಹೋಗ್ತಿರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಇದರ ಒಂದು ಲಿಮಿಟೆಡ್ ಸಪ್ಲೈ ಅಂತ ಹೇಳ್ಬಹುದು. ಈ ಸಿಲ್ವರ್ ನ ಭೂಮಿಯಿಂದ ಮೈನ್ ಮಾಡಿ ಹೊರ ತೆಗೆಯೋದಕ್ಕೆ 7 ವರ್ಷಗಳ ಕಾಲ ಟೈಮ್ ತಗೊಳುತ್ತೆ ಅಂತ ಹೇಳ್ಬಹುದು. ಹಾಗೆ ಸಿಲ್ವರ್ ಮೇಲೆ ಹೋಗ್ತಿರೋದಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಈ ಸೋಲಾರ್ ಆಗಿರ್ಬೋದು, ಇವಿ ಆಗಿರ್ಬೋದು, ಈ ಒಂದು ಎಲೆಕ್ಟ್ರಿಕ್ ಉಪಕರಣಗಳಲ್ಲಿ ಹೆಚ್ಚಾಗಿ ಸಿಲ್ವರ್ ನ ಬಳಸೋದ್ರಿಂದ ಇದು ತುಂಬಾ ಮೇಲ್ಗಡೆ ಹೋಗ್ತಾ ಇದೆ. ಅದಕ್ಕೋಸ್ಕರನೇ ದೈದ ಕಂಪನಿಗಳಾದಂತಹ ಈ ಒಂದು ಟಾಟಾ ಮತ್ತೆ ನಿಪ್ಪಾನ್ ಅಂತಹ ETF ಗಳು ಇದರ ಡೆಪಾಸಿಟ್ ಕೂಡ ಸ್ಟಾಪ್ ಮಾಡಿದೆ. ಫಿಸಿಕಲ್ ಮಾರ್ಕೆಟ್ ನಲ್ಲಿ ಸಿಲ್ವರೇ ದೊರೀತಾ ಇಲ್ಲ. ಹಾಗೆ ಸಿಲ್ವರ್ 45 ವರ್ಷಗಳ ಆಲ್ ಟೈಮ್ ಹೈ ಅನ್ನು ಕೂಡ ಬ್ರೇಕ್ ಮಾಡಿದೆ ಅಂತ ಹೇಳಬಹುದು. ನಿಮ್ಮ ಬಳಿ ಏನಾದರೂ ₹100 ಇದ್ರೂ ಕೂಡ ನೀವು ಸಿಲ್ವರ್ ಮೇಲೆ ಹೂಡಿಕೆಯನ್ನ ಮಾಡಬಹುದು. ಸೊ ಯಾವ ಒಂದು ETF ಯಾವ ರೀತಿ ಹೂಡಿಕೆ ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂತಂದ್ರೆ ಮೊದಲು ನೀವು ನಮ್ಮ ಚಾನಲ್ ಫಾಲೋ ಮಾಡ್ಕೊಂಡಿರ್ಬೇಕು. ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನೇರವಾದ ಮಾಹಿತಿಯನ್ನು ನಾನು ನಿಮಗೆ ಸೆಂಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.